ಅಮೃತದಂತಹ ಹಾಲನ್ನು ಕೊಡುವ ಪಶುಗಳಿಗೆ KMF ವಿಷ ಉಣಿಸ್ತಿದೆಯಾ? ತನ್ನ ಪಶು ಆಹಾರ ಘಟಕಗಳ ಮೂಲಕ ಪಶುಗಳಿಗೆ ಪೂರೈಕೆ ಮಾಡುವಂಥ ಪಶು ಆಹಾರದಲ್ಲಿ ಕಳಪೆ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು, ಕಚ್ಚಾ ಪದಾರ್ಥಗಳನ್ನು ಬಳಕೆ ಮಾಡುವುದರ ಮೂಲಕ ಪಶುಗಳು ಅನಾರೋಗ್ಯಕ್ಕೀಡಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಕಳೆದ 2 ತಿಂಗಳ ಅವಧಿಯಲ್ಲಿ 1600 ಹಸುಗಳು ಅಸುನೀಗಿವೆ. ಇನ್ನೂ ಒಂದಷ್ಟು ಹಸುಗಳು ಅನಾರೋಗ್ಯದಿಂದ ಪೀಡಿತವಾಗಿವೆ. ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಪಶು ಆಹಾರ ಪೂರೈಕೆಯಲ್ಲಿ, ಅಂದರೆ ನಂದಿನಿ ಬ್ರಾಂಡ್ ಹೆಸರಿನಿಂದ KMF ತನ್ನ ಉತ್ಪಾದನಾ ಘಟಕಗಳ ಮೂಲಕ ಪೂರೈಕೆ ಮಾಡ್ತಿರ್ತಕ್ಕಂಥ ಪಶು ಆಹಾರ ಘಟಕದಿಂದ ಹೊರಬರ್ತಿರ್ತಕ್ಕಂಥ ಪಶು ಆಹಾರ ಏನಿದೆ ಇದು ಕಳಪೆ ಗುಣಮಟ್ಟದಿಂದ ಕೂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ, ನೆಲಮಂಗಲ, ಚನ್ನಪಟ್ಟಣ, ರಾಮನಗರ ಸೇರಿದಂತೆ ಈ ನೆಲಮಂಗಲ ಭಾಗದಲ್ಲಿ ಪ್ರಾದೇಶಿಕವಾಗಿ ಹಂಚಿಕೆ ಆಗ್ತಿರ್ತಕ್ಕಂಥ ಪಶು ಆಹಾರ ಘಟಕ, ರಾಜನಕುಂಟೆ ಪಶು ಆಹಾರ ಘಟಕದಿಂದ ಪೂರೈಕೆಯಾಗಿರ್ತಕ್ಕಂಥ ಪಶು ಆಹಾರ ಏನಿದೆ ಇದನ್ನು ಸೇವಿಸಿರ್ತಕ್ಕಂಥ ಹಸುಗಳು ಹಸುನುಗಿರ್ತಕ್ಕಂಥ ಪ್ರಕರಣಗಳು ವರದಿ ಆಗ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದರ ಕಾರ್ಯಾಚರಣೆಯನ್ನು ಗಮನಿಸ್ತಾ ಹೋದರೆ ಬರೋಬ್ಬರಿ 89,000 ಮೆಟ್ರಿಕ್ ಟನ್ಗಳಷ್ಟು ಕಳಪೆ ಗುಣಮಟ್ಟದ ಪಶು ಆಹಾರವನ್ನು ತಯಾರಿಕೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಈ ಪಶು ಆಹಾರವನ್ನು ಈ ಪಶು ಆಹಾರವನ್ನು ತೆಗೆದುಕೊಳ್ತಿರ್ತಕ್ಕಂಥ ಪಶುಗಳು ಒಂದು ಕಡೆ ಸಾವನ್ನಪ್ತಿದೆ, ಮತ್ತೊಂದು ಕಡೆಯಲ್ಲಿ ಅನಾರೋಗ್ಯಕ್ಕೀಡಾಗ್ತಿರ್ತಕ್ಕಂಥದ್ದು. ರೈತರ ಮೇಲೂ ಕೂಡ ಸಾಕಷ್ಟು ಒತ್ತಡ ಇರ್ತಕ್ಕಂಥದ್ದು ನೀವು ಗಮನಿಸ್ಬೋದಾಗಿದೆ. ಈ ಒಂದು ಕಳಪೆ ಗುಣಮಟ್ಟದ ಪಶು ಆಹಾರಗಳನ್ನು ಸೇವಿಸಿರ್ತಕ್ಕಂಥ ಹಸುಗಳೆಲ್ಲವೂ ಕೂಡ ಗರ್ಭ ಧರಿಸದೆ ಅನಾರೋಗ್ಯಕ್ಕೀಡಾಗಿ ಹಾಲಿನ ಇಳುವರಿ ಕೂಡ ಕಡಿಮೆ ಆಗ್ತಿರ್ತಕ್ಕಂಥ ವರದಿಗಳು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಗಮನಿಸೋದಾದರೆ ಒಟ್ಟಾರೆಯಾಗಿ ಬಮೂಲ್ನ ಅಂಡರ್ನಲ್ಲಿ ಬರ್ತಕ್ಕಂಥ ಪ್ರಾದೇಶಿಕವಾಗಿ ಸೊಸೈಟಿಗಳೇನಿದೆ ಇವೆಲ್ಲವೂ ಕೂಡ ರೈತರ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ನಂದಿನಿ ಪಶು ಆಹಾರಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ, ಒತ್ತಡವನ್ನು ಹೇರ್ತಾರೆ. ಇನ್ ಕೇಸ್ ಏನಾದರೂ ಕೂಡ ರೈತರು ಈ ಒಂದು ಪಶು ಆಹಾರವನ್ನು, ಅಂದರೆ ನಂದಿನಿ ಪ್ರಾಡಕ್ಟ್ಗಳನ್ನ, ಪಶು ಆಹಾರವನ್ನು ಖರೀದಿ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅವರ ಹಾಲನ್ನು ರಿಜೆಕ್ಟ್ ಮಾಡುವ ಮೂಲಕ ಅವರ ಮೇಲೆ ಒತ್ತಡವನ್ನು ಕೂಡ ಹೇರಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ರೈತರು ಪರ್ಚೇಸ್ ಮಾಡಿ ಅದನ್ನು ಕೊಂಡುಕೊಂಡು ಹೋಗಿ ಹಸುಗಳಿಗೆ ಆಗದಂಥ ಸಂದರ್ಭದಲ್ಲಿ ಹಸುಗಳು ಗರ್ಭ ಧರಿಸದೆ ಅನಾರೋಗ್ಯಕ್ಕೀಡಾಗ್ತಿರ್ತಕ್ಕಂಥ ಪ್ರಕರಣಗಳು ಕೂಡ ವರದಿಯಾಗ್ತಿರ್ತಕ್ಕಂಥದ್ದು. ಕಳೆದ 2 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 1600 ಹಸುಗಳ ಮಾರಣ ಹೋಮ ನಡೆದಿದೆ. ಈ ಒಂದು ಪಶುಗಳ ಮರಣ ಮೃದಂಗಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ರಾಜನಕುಂಟೆ ಪಶು ಆಹಾರ ಘಟಕದಲ್ಲಿ ಕಳಪೆ ಗುಣಮಟ್ಟವಾಗಿರ್ತಕ್ಕಂಥ ಪದಾರ್ಥಗಳನ್ನು ಈ ಪಶು ಆಹಾರ ಘಟಕದಲ್ಲಿ ಪೂರೈಕೆ ಮಾಡ್ತಿರ್ತಕ್ಕಂಥದ್ದು. ಈ ಪಶು ಆಹಾರಗಳನ್ನು ತಯಾರಿಕೆ ಮಾಡೋದಕ್ಕೆ ಮೊಲಾಸಸ್ಸನ್ನು ಏನು ಬಳಕೆ ಮಾಡ್ತಾರೆ, ಇದು ತನ್ನ TRS ಕೂಡ ಕಡಿಮೆ ಗುಣಮಟ್ಟದಲ್ಲಿ, ಅಂದರೆ ಆ ಗುಣಮಟ್ಟ ಏನನ್ನ ಫಿಕ್ಸೇಷನನ್ನು ಮಾಡಿದ್ದಾರೆ 87ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿರ್ತಕ್ಕಂಥ ಮೊಲಾಸಸ್ಸನ್ನು ಖರೀದಿ ಮಾಡಬೇಕು ಅಂತೇಳಿ ಆ ಒಂದು TRSನ ಗುಣಮಟ್ಟ ಕಡಿಮೆ ಇರತಕ್ಕಂಥ ಮೊಲಾಸಸ್, ಅಂದರೆ ಕಾಕಂಬಿಯನ್ನು ಏನು ಬಳಕೆ ಮಾಡ್ತಾರೆ, ಇದು ಪಶು ಆಹಾರಗಳ ಕಚ್ಚಾ ಪದಾರ್ಥ ಆಗಿರ್ತಕ್ಕಂಥದ್ದು. ಇದರ ಗುಣಮಟ್ಟ ಕೂಡ ಕಡಿಮೆ ಇದ್ದಾಗ್ಯೂ ಕೂಡ ಆ ಗುಣಮಟ್ಟದಲ್ಲಿ ಕಡಿಮೆ ಇರತಕ್ಕಂಥ ಕಚ್ಚಾ ಪದಾರ್ಥಗಳ ಖರೀದಿಯನ್ನು ಮಾಡಿ ಪಶು ಆಹಾರವನ್ನು ತಯಾರಿಕೆಯನ್ನು ಮಾಡಿ ಈ ಸೊಸೈಟಿಗಳ ಮೂಲಕ ಎಲ್ಲ ರೈತರಿಗೂ ಕೂಡ ಹಂಚಿಕೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ರೈತರೆಲ್ಲರೂ ಕೂಡ ಖರೀದಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಆಹಾರವನ್ನು ಸೇವಿಸಿರ್ತಕ್ಕಂಥ ಪಶುಗಳು ಸಾವನ್ನಪ್ಪಿ ಅನಾರೋಗ್ಯಕ್ಕೀಡಾಗಿರ್ತಕ್ಕಂಥ ವರದಿ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬರೋಬ್ಬರಿ ಬಮೂಲ್ 16,500 ಮೆಟ್ರಿಕ್ ಟನ್ ಪಶು ಆಹಾರವನ್ನು ಪರ್ಚೇಸ್ ಮಾಡುತ್ತೆ, ಅಂದರೆ ಖರೀದಿಯನ್ನು ಮಾಡುತ್ತೆ. ಉಳಿದಂತೆ 89,000 ಮೆಟ್ರಿಕ್ ಟನ್ ಕಳಪೆ ಆಗಿರ್ತಕ್ಕಂಥದ್ದು ಈಗಾಗಲೇ ಬೆಂಗಳೂರು ಗ್ರಾಮಾಂತರ, ಚನ್ನಪಟ್ಟಣ, ರಾಮನಗರ, ನೆಲಮಂಗಲ ಆದಿಯಾಗಿ ಆನೇಕಲ್ ಈ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಪ್ರದೇಶಗಳ ರೈತರು ಕೂಡ ತಮ್ಮ ಸೊಸೈಟಿಗಳಿಂದ ಖರೀದಿ ಮಾಡಿದಂತಹ ಈ ಕಳಪೆ ಗುಣಮಟ್ಟದ ಪಶು ಆಹಾರ ಏನಿದೆ ಇವೆಲ್ಲವನ್ನು ಕೂಡ ರಾಜನಕುಂಟೆ ಪಶು ಆಹಾರ ಘಟಕಕ್ಕೆ ರಿಟರ್ನ್ ಮಾಡ್ತಿದ್ದಾರೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಗಮನಿಸ್ತಾ ಹೋದರೆ TV9ಗೆ ಲಭ್ಯ ಆಗಿರ್ತಕ್ಕಂಥ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಆಡಿಯೋ ಕ್ಲಿಪ್ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ನೀವು ಗಮನಿಸಬಹುದಾಗಿದೆ. ಆ ಆಡಿಯೋ ಕ್ಲಿಪ್ನಲ್ಲಿ ಬಿ ಶಿವಸ್ವಾಮಿ ಇವರು KMFನ MD ಆಗಿದ್ದಂಥ ಸಂದರ್ಭದಲ್ಲಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಕೆಳ ಹಂತದಲ್ಲಿ ಕೆಲಸ ಮಾಡ್ತಿದ್ದಂಥ ಜೈಕುಮಾರ್ ನಿರ್ದೇಶಕರೇನಿರ್ತಾರೆ ಇವರು ಪಶು ಆಹಾರ ಘಟಕದ ಡೈರೆಕ್ಟರ್ ಆಗಿರ್ತಕ್ಕಂಥದ್ದು. ಮತ್ತೋರ್ವ ಲ್ಯಾಬ್ ಟೆಕ್ನಿಷಿಯನ್, ಅಂದರೆ ಈ ಒಂದು ಪಶು ಆಹಾರವನ್ನು ತಯಾರು ಮಾಡಬೇಕಾದ್ರೆ ರಾಜನಕುಂಟೆ ಪಶು ಆಹಾರ ಘಟಕದಲ್ಲಿ ಏನಿರುತ್ತೆ ಈ ಒಂದು ಘಟಕದಲ್ಲಿ ಇರ್ತಕ್ಕಂಥ ಕಚ್ಚಾ ವಸ್ತುಗಳೇನಿರ್ತವೆ, ಕಚ್ಚಾ ಪದಾರ್ಥಗಳು, ಇದನ್ನು ಪೂರೈಕೆ ಮಾಡುವಂಥ ಸಂದರ್ಭದಲ್ಲಿ ಆ ಪೂರೈಕೆ ಆಗ್ತಕ್ಕಂಥ ಆ ಪದಾರ್ಥಗಳನ್ನು ಆ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಕ್ಕಂಥ ಪರೀಕ್ಷಾ ನಿಯಂತ್ರಕ ಏನಿದ್ದಾರೆ ಆಕೆಗೆ ಒತ್ತಡವನ್ನು ಹೇರಿರ್ತಕ್ಕಂಥದ್ದು. ಅವರೊಟ್ಟಿಗೆ ಒಂದಷ್ಟು ಅಧಿಕಾರಿಗಳ ತಂಡ ಏನಿದೆ ಇವರೆಲ್ಲರೂ ಕೂಡ ಕೂತು ಮಾತನಾಡುವಂಥ ಸಂದರ್ಭದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಒಂದು ಮಹತ್ವದ ಆಡಿಯೋ ಕೂಡ TV9ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅದರಲ್ಲಿ ನಿರರ್ಗಳವಾಗಿ ಜೈಕುಮಾರ್ ಎಂಬಾತ ಏನಿರ್ತಾನೆ ಈತ ಡೈರೆಕ್ಟರ್ KMFನ ಪಶು ಆಹಾರ ಘಟಕದ ಡೈರೆಕ್ಟರ್ ಆಗಿರ್ತಕ್ಕಂಥನು. ಈತ ಯಾವ ರೀತಿಯಾಗಿ ಡೀಲನ್ನು ಕುದುರಿಸ್ತಾನೆ, ಕೋಟ್ಯಂತರ ರೂಪಾಯಿಗಳ ಅವ್ಯವಹಾರ ಯಾವ ರೀತಿ ಆಗಿದೆ ಅನ್ನೋದು
ಕೂಲಂಕುಷವಾಗಿ ಈ ಬಗ್ಗೆ ಮಾತನಾಡಿರುವಂಥದ್ದು. ಇದನ್ನು ಈಗಾಗಲೇ TV9 ಎಕ್ಸ್ಕ್ಲೂಸಿವ್ ಆಗಿ ವರದಿಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಬೆಳವಣಿಗೆಗಳನ್ನು ಗಮನಿಸಬಹುದಾದರೆ ಸುಮಾರು 4ರಿಂದ 5 ಜನರ ಅಧಿಕಾರಿಗಳು ಮತ್ತು ಇನ್ನಷ್ಟು ಸಿಬ್ಬಂದಿ ವರ್ಗದವರು ಸೇರಿ ಕೋಟ್ಯಂತರ ರೂಪಾಯಿ ಹಗರಣವನ್ನು ನಡೆಸಿದ್ದಾರೆ. ಈ ಹಗರಣದ ಹಿನ್ನೆಲೆಯಲ್ಲಿ ಸುಮಾರು 100 ಕೋಟಿ ರೂಪಾಯಿಗಳ ಅವ್ಯವಹಾರದಲ್ಲಿ ಪ್ರಮುಖವಾಗಿ ಪಶು ಆಹಾರ ಘಟಕದಲ್ಲಿ, ರಾಜನಕುಂಟೆ ಪಶು ಆಹಾರ ಘಟಕದಲ್ಲಿ ಕಳಪೆ ಗುಣಮಟ್ಟದ ಕಚ್ಚಾ ಪದಾರ್ಥಗಳನ್ನು ಪೂರೈಕೆಯನ್ನು ಮಾಡಿ ಈಗಾಗಲೇ ಸುಮಾರು 1600 ಹಸುಗಳು ಏನು ಮೃತಪಟ್ಟಿವೆ. ಇದರ ಮಾರಣ ಹೋಮಕ್ಕೆ ಕಾರಣ ಆಗಿರ್ತಕ್ಕಂಥದ್ದು KMF. ಇದಕ್ಕೆ ಸಂಬಂಧಪಟ್ಟಂತೆ KMFನ ಹಿರಿಯ ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಜಗನ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.